ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿದು ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಬಂದಿದೆ ಅಂಡ್ ಇವಾಗ ಫೆಬ್ರವರಿ ಮಾರ್ಚ್ ತಿಂಗಳಲ್ಲೂ ಪೆಂಡಿಂಗ್ ಇರುವಂತಹ ಹಣದ ಬಗ್ಗೆ ಈಗ ಕೆಲವೊಂದಷ್ಟು ಅಪ್ಡೇಟ್ಗಳು ಬಂದಿದೆ. ಸೊ ಇವಾಗ ನಾನು ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ನ ಮಾಡ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ಕೆಲವೊಂದಷ್ಟು ವಿಚಾರಗಳು ನಿಮಗೆ ಮಿಸ್ ಆಗ್ಬೋದು, ಹಾಗಾಗಿ ತಿಳಿಸ್ತಾ ಇರೋದು. ಸೊ ದಯವಿಟ್ಟು ಗೃಹಲಕ್ಷ್ಮಿ ಹಣ ಬಂದಿರೋರು, ಬರ್ದೇ ಇಲ್ದಿರೋರು ಎಲ್ಲರೂ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ಇನ್ಫಾರ್ಮೇಶನ್ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ಗೃಹಲಕ್ಷ್ಮಿದು ಕೆಲವೊಂದಷ್ಟು ವಿಚಾರ ಏನು ಅಂತ ಅಂದ್ರೆ 24ನೇ ಕಂತಿನ ಹಣ ಯಾವ ತಿಂಗಳದು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕನ್ಫ್ಯೂಷನ್ ಇತ್ತು. ಕರೆಕ್ಟ್ ಅಲ್ವಾ? ಸೆಪ್ಟೆಂಬರ್ ತಿಂಗಳದು 24ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಈಗ ಜಮಾ ಆಗಿರುವಂತದ್ದು. ಸೊ ಸೆಪ್ಟೆಂಬರ್ ತಿಂಗಳದು 24ನೇ ಕಂತಿನ ಹಣ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ವರ್ಗು ಈಗ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಆಗಿರುವಂತದ್ದು. ಅಂದ್ರೆ ಇದು ಕರೆಂಟ್ ರೀಸೆಂಟ್ ಮಂತ್ದು. ಇದ್ರ ಜೊತೆಗೆ ಮಾರ್ಚ್ ಮತ್ತೆ ಫೆಬ್ರವರಿ ಮತ್ತೆ ಮಾರ್ಚ್ ಕೂಡ ಪೆಂಡಿಂಗ್ ಆಗಿರೋ ಕಾರಣ ಟೋಟಲ್ ಆಗಿ ಇವಾಗ 5 ಕಂತಿನ ಹಣ ಗೃಹಲಕ್ಷ್ಮಿದು ಎಲ್ಲರಿಗೂ ಪೆಂಡಿಂಗ್ ಆಗಿ ಉಳ್ಕೊಂಡಿರುವಂತದ್ದು. ಸೊ ಯಾರಿಗೆಲ್ಲ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ, 24ನೇ ಕಂತಿನ ಹಣ ಸೆಪ್ಟೆಂಬರ್ದು, ನಿಮ್ಗೆ ಇನ್ನು ಅಕ್ಟೋಬರ್ದು ಕೊಡಬೇಕು, ನವೆಂಬರ್ ಕೊಡಬೇಕು, ಡಿಸೆಂಬರ್ದು ಕೊಡಬೇಕು, ಇನ್ನು ಜಾನ್ವರಿದು ಬಿಡಿ, ಫೆಬ್ರವರಿ ಕೊಡ್ತಾರೆ. ಈಗಿನೂ ಹೊಸ ವರ್ಷ ಶುರುವಾಗಿದೆ. ಸೊ ಇವಾಗ ಬಾಕಿ ಇರೋದು ಅಂದ್ರೆ ಮಾರ್ಚ್ ಮತ್ತೆ ಫೆಬ್ರವರಿದು ಪೆಂಡಿಂಗ್ ಇದೆ ನೋಡಿ. 2 ತಿಂಗಳು MRC ದುಡ್ಡು 5,500 ಕೋಟಿ ಹೋಯ್ತಲ್ಲ, ಈಗ ಆ ದುಡ್ಡನ್ನ ಯಾವಾಗ ಕೊಡ್ತಾರೆ ಅಂತ ಕೇಳ್ತಾ ಇದ್ದೀರಾ. ತುಂಬಾ ಜನ ಅದನ್ನೂ ಪ್ರಶ್ನೆ ಮಾಡ್ತಾ ಇದ್ದೀರಾ. ಈಗ ಸರ್ಕಾರದವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನು ಅಂತ ಅಂದ್ರೆ ಅತಿ ಶೀಘ್ರದಲ್ಲಿ ಈ ಹಣನ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನಾವೇನು ಅಮೌಂಟ್ನ ತೊಗೊಂಡೋಗಿ ಮೋಸ ಮಾಡಲ್ಲ, ನಾವು ಹಣನ ಖಂಡಿತವಾಗ್ಲೂ ಕೊಡ್ತೀವಿ, ನೀವು ಅದ್ರ ಬಗ್ಗೆ ನಿಶ್ಚಿಂತೆಯಾಗಿರಿ, ನಾವು ಅಮೌಂಟ್ನ ಕೊಡ್ತೀವಿ, ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ವಿಚಾರನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಶೀಘ್ರದಲ್ಲಿ ಅಂತ ಹೇಳಿದ್ರೆ ಅದು ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಈಗ ಆಲ್ರೆಡಿ 3 ತಿಂಗಳದು ಪೆಂಡಿಂಗ್ ಇದೆ, ಕರೆಂಟ್ ರೀಸೆಂಟ್ ಮಂತ್ದು ಪೆಂಡಿಂಗ್ ಇರೋ ಕಾರಣ ಇದನ್ನ ಯಾವಾಗ ಕ್ಯಾಲ್ಕುಲೇಟ್ ಮಾಡಿ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಡೇಟ್ ಆಗಲಿ ಅಥವಾ ಕ್ಲಿಯರ್ ಆಗಿ ಈ ತಿಂಗಳು ಕೊಡ್ತೀವಿ ಅಂತ ಆಗಲಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಇಲ್ಲಿ ಚಾನ್ಸಸ್ ಯಾವ ರೀತಿ ಇದೆ ಅಂತಂದ್ರೆ ಬಹುಶೇಕಡ ಎಲ್ಲರಿಗೂ 4,000 ರೂಪಾಯಿ ಒಟ್ಟಿಗೆ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ಇವಾಗ ಮತ್ತೆ ಮದ್ದಿದ್ರದ್ದು ಕಟ್ಟಾಗಿದೆ, ಇನ್ನೇನು ನಾಡಿದ್ದು ಫೆಬ್ರವರಿ, ನೆಕ್ಸ್ಟ್ ಮಂತ್ ಫೆಬ್ರವರಿ ಬರ್ತಾ ಇದ್ದಂಗೆ ಆಗ್ಲೇ 1 ವರ್ಷ ಆಗ್ಬಿಡುತ್ತೆ. ಅದು 2 ಕಂತಿನ ಹಣ ಎಗರಿಸಿರೋದು ಇವರು. ಸೊ ಹಾಗಾಗಿ ಏನ್ ಹೇಳ್ತಿದ್ದಾರೆ, ನಾವು ಡಿಲೇ ಮಾಡಕ್ ಹೋಗಲ್ಲ, 2 ಕಂತಿನ ಹಣ 4,000 ರೂಪಾಯಿ ಒಟ್ಟಿಗೆ ಹಾಕ್ತೀವಿ ನಿಮ್ಗೆ ಫೆಬ್ರವರಿದು ಮತ್ತೆ ಮಾರ್ಚ್ ಅಮೌಂಟ್ ಅಂತ ಹೇಳಿದ್ದಾರೆ. ಬಟ್ ಕ್ಲಿಯರ್ ಆಗಿ ಮುಂದಿನ ತಿಂಗಳು ಕೊಡ್ತಾರಾ, ಈ ತಿಂಗಳ ಅಮೌಂಟ್ ನ ರಿಲೀಸ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಮಾತ್ರ ಗ್ಯಾರಂಟಿ ಇಲ್ಲ. ಬಟ್ ಇವಾಗ ಗೃಹಲಕ್ಷ್ಮಿಯ 24ನೇ ಕಂತಿನ ಹಣ ಏನಿದೆ ನಿಮ್ಮೆಲ್ರಿಗೂ ಬರ್ತಾ ಇರುವಂತ ಸೆಪ್ಟೆಂಬರ್ ಕಂತಿನ ಹಣ ಬಹುಶೇಕಡ ಎಲ್ಲರಿಗೂ ರಿಲೀಸ್ ಆಗಿದೆ. ಡಿಸೆಂಬರ್ 30ನೇ ತಾರೀಕಿಗೆ ರಿಲೀಸ್ ಆಗಿದೆ. ನಿಮ್ಮ ಖಾತೆಗಳಿಗೆ ಜಮಾ ಆಗೋದಕ್ಕೆ ಶುರುವಾಗಿದೆ. ಕೆಲವ್ರಿಗೆ ಬಂದಿದೆ ಅಂತೀರಾ, ಕೆಲವ್ರಿಗೆ ಬಂದಿಲ್ಲ ಅಂತೀರಾ. ಬಟ್ ಯೋಚನೆ ಮಾಡಬೇಡಿ, ಖಂಡಿತವಾಗ್ಲೂ ಬರುತ್ತೆ. 10ನೇ ತಾರೀಕಿನ ಒಳಗೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಅದ್ರ ಬಗ್ಗೆ ನಾವು ಕ್ಲಿಯರ್ ಆಗಿದ್ದೀವಿ ಅಂಡ್ ಅಮೌಂಟು ರಿಲೀಸ್ ಆಗಿದೆ, ಚಿಂತೆ ಮಾಡಬೇಡಿ ಅಂತ ಹೇಳಿ ಸರ್ಕಾರದವರು ಕೂಡ ತಿಳಿಸಿದ್ದಾರೆ. ಸೊ ಅಮೌಂಟ್ ಬರ್ದೇ ಇಲ್ದಿರೋರು ಟೆನ್ಷನ್ ಆಗಬೇಡಿ, ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ ಅಮೌಂಟ್ ಜಮಾ ಆಗುತ್ತೆ. ಅದ್ರ ಬಗ್ಗೆ ವಿಶ್ವಾಸ ಇಟ್ಟು ನಂಬಿಕೆ ಇಡಿ. ಸೊ ಸದ್ಯಕ್ಕೆ ಗೃಹಲಕ್ಷ್ಮಿ ಇದೊಂದೇ ಅಪ್ಡೇಟು. ಸೊ 4,000 ರೂಪಾಯಿ ಒಟ್ಟಿಗೆ ಬರೋ ಚಾನ್ಸಸ್ ಇದೆ. ಬಟ್ ಯಾವತ್ತು ಬರುತ್ತೆ ಅಂತ ಗೊತ್ತಿಲ್ಲ. ಇದು ಹೇಳಿದರೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಯಾರಿಗೆ ಇವಾಗ ಹೆಂಗಾಗ್ಬಿಡುತ್ತೆ ಅಂದ್ರೆ ಸಡನ್ ಆಗಿ ಇವರು ಈ DBT ಸ್ಟೇಟಸ್ ಅಲ್ಲಾಗಿರ್ಬೋದು ಅಥವಾ SMS ಅಲ್ಲಾಗಿರ್ಬೋದು, ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಕ್ಲಿಯರ್ ಆಗಿ ಈ ಕಂತಿನ ಹಣ ಅಂತ ನಮ್ಗೆಲ್ಲೂ ಮೆನ್ಷನ್ ಮಾಡೋದಿಲ್ಲ. ಇವರು ಬಾಯ್ ಬಿಟ್ಟು ಹೇಳ್ಬೇಕು, ಹೌದು ನಾವು ಈ ಕಂತಿನ ಹಣನ ರಿಲೀಸ್ ಮಾಡಿದೀವಿ ಅಥವಾ ಈ ನಂಬರ್ ಅಂದ್ರೆ 20, 22, 19 ಯಾವ ಕಂತಿನ ಹಣ ಮಿಸ್ ಆಗಿದೆ ಆ ನಂಬರ್ನ ಸ್ಪೆಸಿಫೈ ಮಾಡಿ ಹೇಳ್ಬಿಟ್ರೆ ಎಲ್ಲರಿಗೂ ಕ್ಲಿಯರ್ ಆಗಿ ಸಿಗುತ್ತೆ. ಆದ್ರೆ ಇವರು ಆ ಸ್ಪೆಸಿಫೈ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಯಾವ್ದೋ ಕೊಟ್ಬಿಟ್ಟು ಯಾವ್ದೋ ಕಂತಿನ ಹಣಕ್ಕೆ ಲೆಕ್ಕ ಹಾಕೊಂಡ್ಬಿಡಿ ಅಂತಂದ್ರೆ ಇದು ಆಗಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಸರ್ಕಾರ ಒಂಚೂರು ಕ್ಲಾರಿಟಿನ ತಗೊಂಡು ಯಾವ ಕಂತಿನ ಹಣ ಅಂತ ಇನ್ಫಾರ್ಮ್ ಮಾಡಿಬಿಟ್ಟು ಅಮೌಂಟ್ ನ ರಿಲೀಸ್ ಮಾಡಿದ್ರೆ ಓಕೆ ಸರಿ ಅಂತ ಹೇಳ್ಬಿಟ್ಟು ನಾವು ಲೆಕ್ಕಾಚಾರ ಹಾಕೊಳಕ್ ಈಸಿ ಆಗುತ್ತೆ. ಸೊ ಈಗ ಕ್ಲಿಯರ್ ಆಗಿದೆಲ್ಲ, ಸೆಪ್ಟೆಂಬರ್ ತಿಂಗಳು 24ನೇ ಕಂತಿನ ಹಣ ನಿಮ್ಗೆ ಜಮಾ ಆಗ್ತಾ ಇರೋದು. ಇನ್ನು ಮಿಕ್ಕಿರುವಂತ 5 ಕಂತಿನ ಹಣ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಇಷ್ಟೇ ನಿಮ್ಮ ಕೈಲಿ ಉಳ್ಕೊಂಡಿರೋದು. ಸದ್ಯ ಗೃಹಲಕ್ಷ್ಮಿ ಇದೊಂದೇ ಅಪ್ಡೇಟು. ಏನಾದರೂ ನೆಕ್ಸ್ಟ್ ಅಪ್ಡೇಟ್ ಇದ್ರೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.